ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಊರಿಗೆ ಓಡ್ತಾ ಇದ್ದೀವಿ. ಅಂದರೆ ಇವಾಗ ಲಾಸ್ಟ್ ವ್ಲಾಗಲ್ಲೇ ನಾನು ಹೇಳಿದ್ದೆ ಊರಿಗೆ ಹೋಗ್ತೀವಿ ಶುಕ್ರವಾರ ಅಂತ. ಇವಾಗ ಆಲ್ರೆಡಿ 2:30 3 ಆಗಿದೆ. ಇವಾಗ ಹೊರಡ್ತಿದ್ದೀವಿ. ಆ್ಯಂಡ್ ಅಪ್ಪ ಅಮ್ಮ ಆಲ್ರೆಡಿ ಮಧುಗಿರಿಗೆ ಬಂದು ಸ್ವಲ್ಪ ಕೆಲಸಗಳಿತ್ತು. ಮಧುಗಿರಿಲಿ ರೇಷನ್ ಎಲ್ಲ ತೊಗೊಂಡು ಹೋಗ್ಬೇಕಲ್ವಾ, ಗ್ರೋಸರೀಸು ಅಂದರೆ ಸೀಮಂತ ಫಂಕ್ಷನ್ ಊಟಕ್ಕೆ ತರಕಾರಿ, ಬಾಳೆಗೊನೆ, ಬಾಳೆ ಎಲೆ, ವಾಟ್ರ್ ಬಾಟ್ಲು, ಈ ರೀತಿ ವಿಳೆದೆಲೆ ಸುಮಾರಷ್ಟು ತೊಗೊಳೋದಿದೆ. ಮಧುಗಿರಿಲಿ ಸುಮಾರಷ್ಟು ಕೆಲಸಗಳಿದ್ದಾವೆ. ಅವರು ಆಲ್ರೆಡಿ ಬಂದೆಲ್ಲ ಪ್ಯಾಕ್ ಮಾಡಿಸಿದ್ದಾರೆ. ನಾವು ಲೀಸ್ಟ್ ಕಳಿಸಿದ್ವಿ. ಹೋಗ್ತಾ ಆ ಕೆಲಸಗಳು ಮುಗಿಸ್ಕೊಂಡು ಆ್ಯಂಡ್ ಇನ್ನೂ ಮಧುಗಿರಿಲಿ ಚಿಕ್ಕ ಪುಟ್ಟ ಕೆಲಸಗಳಿದ್ದಾವೆ. ಮೇಯ್ನ್ ನಂದು ಐಬ್ರೋಸ್ ಮಾಡಿಸಿಲ್ಲ, ಐಬ್ರೋಸ್ ಮಾಡಿಸ್ಕೋಬೇಕು. ಮದುವೆ ಆದಮೇಲೆ ಇದು ನನ್ನ ಸೆಕೆಂಡ್ ಟೈಮ್ ಅಷ್ಟೇ ಮಾಡಿಸ್ತಾ ಇರೋದು. ಮಾಡಿಸೇ ಇಲ್ಲ, ಅಲ್ಲೇ ಒಂದು 4-5 ಮಂತ್ಸ್ ಆಯಿತು ನಾನು ಐಬ್ರೋಸ್ ಮಾಡಿಸಿ. ಅದನ್ನು ಕೂಡ ಮಾಡಿಸ್ಕೊಂಡು ಮರಿದಂಗೆ ಹೋಗಬೇಕು. ಎಲ್ಲನೂ ಆದಷ್ಟು ಕ್ಯಾಪ್ಚರ್ ಮಾಡಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗ್ ಕಂಪ್ಲೀಟ್ ಸೀಮಂತ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವ್ಲಾಗ್ನ ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ. ಪ್ಯಾಕಿಂಗ್ ಎಲ್ಲ ಆಗಿದೆ. ಲಾಸ್ಟ್ ವ್ಲಾಗಲ್ಲೇ ನಾನು ತೋರಿಸಿದ್ದೆ ಏನೇನು ಪ್ಯಾಕ್ ಮಾಡಿದೆ ಅಂತ. ಇನ್ನೂ ನೀಟಾಗಿ ಆ ವಿಡಿಯೋ ಕ್ಯಾಪ್ಚರ್ ಮಾಡ್ಬೋದಿತ್ತು, ಬಟ್ ನನಗೆ ಕುತ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಸುಮ್ಮನೆ ರ್ಯಾಂಡಮಾಗಿ ಕ್ಯಾಪ್ಚರ್ ಮಾಡಿದೆ. ಇನ್ನೂ ಅಪ್ಕಮಿಂಗ್ ಡೇಸಲ್ಲಿ ಚೆನ್ನಾಗಿ ವ್ಲಾಗ್ಸ್ನ ಶೂಟ್ ಮಾಡಿ ಹಾಕ್ತೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಊಟ ಅದಿವೆ ಹೋಗ್ತಾ ಊಟ ಮಾಡಿಕೊಂಡು ಹೋಗಬೇಕು ಅಷ್ಟೇ. ನಾನು, ನನ್ನ ತಂಗಿ, ರಂಜಿತ್ ಆ್ಯಂಡ್ ರಂಜಿತ್ ಫ್ರೆಂಡ್ ಇಷ್ಟು ಜನ ಇವಾಗ ಊರಿಗೆ ಓಡ್ತಿದ್ದೀವಿ. ಅವ್ರ ಅಣ್ಣನ ಕಾರಲ್ಲಿ ಲಗೇಜ್ ಎಲ್ಲ ಡಿಕ್ಕಿಗೆ ಪ್ಯಾಕ್ ಮಾಡಿಕೊಂಡು. ಸುಮಾರತ್ತಾಗಿತ್ತು, ಅಂದರೆ ಕೆಲಸಗಳ ಮೇಲೆ ಬ್ಯುಸಿ ಆಗಿಬಿಟ್ಟಿದ್ವಿ. ಮನೇಲಿ ಅಡುಗೆ ಕೂಡ ಅವತ್ತು ಮಧ್ಯಾಹ್ನ ಮಾಡ್ಕೊಳಕ್ಕಾಗಿರಲಿಲ್ಲ. ಹೋಗ್ತಾ ಅಂದಿವೇನೆ ಊಟ ಮಾಡ್ಕೊಂಡಿದ್ದಾಯಿತು. ಎಷ್ಟು ಗಂಟೆ ಅಂದರೆ ಆಲ್ಮೋಸ್ಟ್ ಒಂದು 3:30 ಆಗಿತ್ತು ಅನಿಸುತ್ತೆ ಅವತ್ತು ನಾವು ಊಟ ಮಾಡುವಾಗ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಶೂಟ್ ಮಾಡೋದೇ ಮರ್ತಿದ್ದೀನಿ. ಕೆಲವೊಂದೆಲ್ಲ ನಾನು ಇನ್ಸ್ಟಾಗ್ರಾಮ್ ಫಾರ್ಮೆಟಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೆ ಅಲ್ವಾ, ಅದೇ ಕ್ಲಿಪ್ಪಿಂಗ್ಸ್ನೇ ಆ್ಯಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮರ್ತುಬಿಟ್ಟೆ, ಐ ಆಮ್ ವೆರಿ ಸಾರಿ. ನೆಕ್ಸ್ಟ್ ಟೈಮಿಂದ ಈ ರೀತಿ ಆಗಲ್ಲ. ಲಾಂಗ್ ಫಾರ್ಮೆಟ್ದು ಕೂಡ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆ್ಯಸ್ ಯೂಶ್ವಲ್ ಪಲ್ಲವಿ ಡಬ್ಬ, ನಾವು ಯಾವಾಗಲೂ ಊರಿಗೆ ಹೋಗ್ಬೇಕಾದ್ರೆ ಊಟಕ್ಕೆ ನಿಲ್ಲಿಸ್ತೀವಲ್ವ, ಅಲ್ಲೇ ಊಟ ಮಾಡಿದ್ದು. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಊಟ. ಆ್ಯಂಡ್ ಮಿಡಿಲಲ್ಲಿ ಚಿಕ್ಕ ಪುಟ್ಟ ಬ್ರೇಕ್ ತೊಗೊತಾನೆ ಇದ್ವಿ, ಬಿಕಾಸ್ ಕಂಟಿನ್ಯೂಸ್ ಆಗಿ ನಮಗೂ ಕೂಡ ಕುತ್ಕೊಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ. ಅಲ್ಲಿ ಯಾವಾಗಲೂ ಕಾಫಿಗೆ ಹಾಕ್ತೀವಲ್ಲ, ಅಲ್ಲಿ ಹಾಕಿ ಒಂದು ಕಪ್ ಕಾಫಿ ಕುಡ್ಕೊಂಡು ನನ್ನ ತಂಗಿ ಚಿರುಮುರಿ ತೊಗೊಂಡಿದ್ಲು, ತಿಂದ್ಕೊಂಡು ಮಧುಗಿರಿಗೆ ಬಂದ್ವಿ. ನಾವು ಮಧುಗಿರಿಗೆ ಬರೋಷ್ಟರಲ್ಲಿ ಅಪ್ಪ ಅಮ್ಮ ಎಲ್ಲ ರೇಷನ್ ಪ್ಯಾಕ್ ಮಾಡಿಸಿಟ್ಟಿದ್ರು. ನಾವು ಅದನ್ನು ಕಾರಲ್ಲಿ ತುಂಬಿಕೊಂಡು, ನನ್ನ ತಂಗಿಗೇನೋ ಫಿಂಗರಿಂಗ್ ಬೇಕಿತ್ತು ಸಿಲ್ವರ್ದು ಅಂತಂದ್ಲು. ಅಲ್ಲಿಗೆ ಹೋಗಿ ಅದನ್ನು ಪರ್ಚೇಸ್ ಮಾಡಿ, ಅಪ್ಪ ಗೋಲ್ಡ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಆಗಿದೆ ಇವಾಗ. ನೆಕ್ಸ್ಟು ಅವಳಿಗೆ ಬ್ಯಾಂಗಲ್ಸ್ ಬೇಕಿತ್ತು. ನಾನು ಸೀಮಂತಕ್ಕೆ ಇನ್ನೂ ಅವಳು ತೊಗೊಂಡಿರಲಿಲ್ಲ. ಅವಳಿಗೆ ಪಿಂಕ್ ಕಲರ್ ಬೇಕಿತ್ತು, ಬಿಕಾಸ್ ಧೋನಿ ಬ್ಲೌಸ್ ಎಲ್ಲ ಪಿಂಕ್ ಕಲರ್ ಇತ್ತಲ್ಲ ಅವಳದು. ಹಾಗಾಗಿ ಒಂದು 2-3 ಟ್ರಯಲ್ ಮಾಡಿದ್ಲು. ಅವಳದು ಸ್ವಲ್ಪ ಸೈಜ್ ಇಶ್ಯೂ ಇತ್ತು, 2.2 ಏನೋ ಬೇಕಿತ್ತು ಅವಳಿಗೆ ಬ್ಯಾಂಗಲ್ಸು. ಅಟ್ ಲಾಸ್ಟ್ ಅವಳು ಇದನ್ನು ಫೈನಲ್ ಮಾಡಿ ಪರ್ಚೇಸ್ ಮಾಡಿದ್ಲು. ಕಡಿಮೆನೇ ಇತ್ತು ಬ್ಯಾಂಗಲ್ಸ್, ಐ ಥಿಂಕ್ 80 ರುಪೀಸೋ 90 ರುಪೀಸೋ ಅನಿಸುತ್ತೆ ಡಜನ್ಗೆ. ಮಧುಗಿರಿಯಲ್ಲಿ ಒಳ್ಳೆ ಫ್ಯಾನ್ಸಿ ಸ್ಟೋರ್ ಅಂತಲೇ ಅನ್ನಿಸ್ತು ನನಗೆ. ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅವಳಿಗೊಂದು ನೈಟ್ ಡ್ರೆಸ್ ಬೇಕಿತ್ತು, ಕೆಲವೊಂದಷ್ಟು ಬಟ್ಟೆಗಳು ಪರ್ಚೇಸ್ ಮಾಡೋದಿತ್ತು. ಅದನ್ನು ಪರ್ಚೇಸ್ ಮಾಡಿ ಅಮ್ಮಗೆ ಒಂದು ಜೊತೆ ಚಪ್ಪಲಿ ತೊಗೊಂಡು, ನಾನು ಐಬ್ರೋಸ್ ಮಾಡಿಸ್ಬೇಕು ಅಂತ ಹೇಳಿದ್ದೆ ಅಲ್ವಾ, ಫೈನಲಿ ಅದನ್ನು ಕೂಡ ಮಾಡಿಸಿದ್ದಾಯಿತು. ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಆಗಿತ್ತು ನಾನು ಐಬ್ರೋಸ್ ಮಾಡಿಸಿ. ಮತ್ತು ನಾವು ಜರ್ನಿ ಕಂಟಿನ್ಯೂ ಮಾಡಿದ್ವಿ ನನ್ನ ಹಸ್ಬೆಂಡ್ ಊರಿಗೇನೆ. ಇದು ರತ್ನಗಿರಿ ಹತ್ರ ತಗೊಂಡಿದ್ದು ಕ್ಲಿಪ್ಪಿಂಗು. ಸುಮಾರು ಜನ ಯಾವ ಊರು ಅಂತ ಕೇಳ್ತಾನೆ ಇರ್ತೀರ. ಮಧುಗಿರಿ ಹತ್ರ ಹೊಸಕೆರೆ ಅಂತ ಬರುತ್ತೆ. ಹೊಸಕೆರೆ ನಿಯರ್ ಬೈ ರಾಮನಹಳ್ಳಿ, ಒಂದು 10-15 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಹೊಸಕೆರೆಯಿಂದ ರಾಮನಹಳ್ಳಿಗೆ. ಹೋಗಿದ್ದೆ ಲೇಟ್ ಆಗಿದ್ದರಿಂದ ಮನೆಗೆ ಹೋಗಿ ಅಡುಗೆ ಮಾಡೋದಿನೇನು ಅಂತ ಅಂದಿವೆ. ಹೋಗ್ತಾ ಊಟ ಕೂಡ ಪಾರ್ಸಲ್ ತೊಗೊಂಡೋಗಿದ್ವಿ. ಹೋಗಿ ಊಟ ಮಾಡಿ ಮತ್ತೆ ರೆಸ್ಟ್ ಮಾಡಿದ್ದೇನೆ, ಬಿಕಾಸ್ ನನಗೆ ಟ್ರಾವೆಲ್ ಮಾಡಿ ಸುಸ್ತಾಗೋಗ್ಬಿಟ್ಟಿತ್ತು ಕಂಟಿನ್ಯೂಸ್ ಆಗಿ ಕೂತ್ಕೊಂಡು. ನೆಕ್ಸ್ಟ್ ಡೇ ಮಾರ್ನಿಂಗು ಎದ್ದು ನಾನು ಒಂದು ಕಪ್ ಹಾಲನ್ನ ಮಾಡ್ಕೊತಿದ್ದೀನಿ. ನಮ್ಮ ಅತ್ತೆ ಹಾಲು ತೊಗೊಂಡು ಬಂದು ಕೊಟ್ಟರು, ಅವ್ರಿಗೆ ಕಾಫಿ ಮಾಡಿಕೊಟ್ಟೆ. ಅದಾದಮೇಲೆ ಅಡುಗೆ ಕೆಲಸಗಳು ಇದ್ದೇ ಇರುತ್ತೆ ಅಲ್ವಾ. ಬ್ರೇಕ್ಫಾಸ್ಟ್ ಇನ್ನೇನು ಮಾಡೋದು ಅಂತ ಡೈರೆಕ್ಟ್ ಅಡುಗೆನೇ ಸ್ಟಾರ್ಟ್ ಮಾಡಿಕೊಂಡೆ. ನನ್ನ ತಂಗಿ ಪಾಲಕ್ ಪಪ್ಪು ಮಾಡಿಕೊಡು ಅಂತ ಅಂದ್ಲು, ಬಿಕಾಸ್ ಲಾಸ್ಟ್ ಟೈಮ್ ಬಂದಾಗ ಪಾಲಕ್ ಪಪ್ಪು ಮಾಡಿದ್ದೆ ಅಲ್ವಾ, ಅದು ಅವಳಿಗೆ ಇಷ್ಟ ಆಗಿತ್ತು. ಸೊ ಅದನ್ನೇ ಮಾಡಿಕೊಡು ಅಂತ ಕೇಳಿದ್ಲು. ಪಾಲಕ್ ಸೊಪ್ಪು ರಂಜಿತ್ ಹತ್ರನೇ ಹಗಲಿಯಿಂದ ತರಿಸ್ಕೊಂಡು ಮಾಡ್ತಾಯಿದ್ದೀನಿ. ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ತುಂಬ ಸತಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಜನ ಇದ್ರಲ್ವ ಮನೆಯಲ್ಲಿ, ಅದಕ್ಕೆ ಸ್ವಲ್ಪ ದೊಡ್ಡ ಕುಕ್ಕರಲ್ಲೇ ಮಾಡ್ತಾಯಿದ್ದೆ. ನನ್ನ ತಂಗಿ ಹೆಲ್ಪ್ ಮಾಡ್ತಿದ್ಲು ತರಕಾರಿ ಕಟ್ ಮಾಡೋದು ಎಲ್ಲನೂ. ಆ್ಯಂಡ್ ಅನ್ನ ಸಾಂಬಾರಲ್ವ, ಅದಕ್ಕೆ ಸ್ವಲ್ಪ ಹಪ್ಪಳ ತೇಲ್ಸ್ಕೊಂಡು ಪಲ್ಯ ಏನಾದರೂ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಆಲೂಗೆಡ್ಡೆ ಇತ್ತು ಸ್ವಲ್ಪ, ಅದಕ್ಕೆ ಆಲೂಗೆಡ್ಡೆನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆಲೂ ಪಲ್ಯ ಮಾಡ್ಕೊಂಡ್ವಿ. ಇವತ್ತು ಫುಲ್ ಡೇ ಏನಾಯಿತು ಅಂದರೆ ಏನು ರೆಸ್ಟ್ ಮಾಡ್ದಂಗೆ ಬರೀ ಕೆಲಸಗಳೇ ಮಾಡಿದ್ದಾಯಿತು. ಹಂಗಾಗಿ ನಂಗೆ ಸ್ವಲ್ಪ ಕಾಲು ಸ್ವೆಲ್ಲಿಂಗ್ ಬಂದಿತ್ತು. ಈ ಪ್ರೆಗ್ನೆನ್ಸಿ ಜರ್ನಿಲಿ ನನಗೆ ಈ ರೀತಿ ಕಾಲು ಸ್ವೆಲ್ಲಿಂಗ್ ಯಾವತ್ತೂ ಬಂದಿರಲಿಲ್ಲ. ಇಫ್ ಪಾಸಿಬಲ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಆ ಕ್ಲಿಪ್ಪಿಂಗ್ಸ್ನ ಅಟ್ಯಾಚ್ ಮಾಡ್ತೀನಿ, ಯಾವ ರೀತಿ ಸ್ವೆಲ್ಲಿಂಗ್ ಬಂದಿತ್ತು ಅಂತ. ಆ್ಯಂಡ್ ನೆಕ್ಸ್ಟ್ ಡೇನೇ ಸೀಮಂತ ಇತ್ತಲ್ಲ, ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತೀವಲ್ವ, ಒಂದು 3-4 ಅವರ್ಸ್ ಏನೋ ಕೂತಿರ್ತೀವಿ.
ಕುತ್ಕೊಂಡಿರೋ ಹತ್ರನೇ ಕುತ್ಕೊಂಡು ವೆಯ್ಟ್ ಎಲ್ಲ ಕಾಲ ಮೇಲೆ ಬಿದ್ದು ಸ್ವೆಲ್ಲಿಂಗ್ ಬರುತ್ತೆ. ಆಮೇಲೆ ಸೀಮಂತ ಎಲ್ಲ ಕಂಪ್ಲೀಟಾಗಿ ಬೆಂಗಳೂರಿಗೆ ಬಂದ್ವಿ ಅಲ್ವ, ಬೆಂಗಳೂರಿಗೆ ಬಂದು ಒಂದು 2 ದಿನ ರೆಸ್ಟ್ ಮಾಡಿದ್ದಾದಮೇಲೆ ಸ್ವೆಲ್ಲಿಂಗ್ ಎಲ್ಲ ಇವಾಗ ಹೋಗಿದೆ. ನನಗೆ ಸ್ವೆಲ್ಲಿಂಗ್ ಆದರೆ ಯಾವ ರೀತಿ ಪೇಯ್ನ್ ಇರುತ್ತೆ ಅದ್ರದ್ದೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ನಿಜವಾಗ್ಲೂ ಸ್ವೆಲ್ಲಿಂಗ್ ಆದರೆ ಸಿಕ್ಕಾಪಟ್ಟೆ ಆಗಿತ್ತು ನನಗೆ. ಒಂಥರ ಸ್ಕಿನ್ ಎಲ್ಲ ಟೈಟ್ ಆದಂಗೆ, ಒಂದು ಸ್ವಲ್ಪ ಕಾಲು ಪೇಯ್ನ್ ಇರುತ್ತೆ. ಒಬ್ಬೊಬ್ರಿಗೆ 7th ಮಂತಿಂದನೇ ಸ್ಟಾರ್ಟ್ ಆಗುತ್ತೆ ಸ್ವೆಲ್ಲಿಂಗು. ಕಂಪ್ಲೀಟ್ ಅವ್ರಿಗೆ ಡೆಲಿವರಿ ಆಗೋವರೆಗೂ ಅದು ಇಳ್ದಿರಲ್ಲ. ಅವರೆಲ್ಲ ಹೆಂಗಿರ್ತಾರೋ ಅಂತ ಅನ್ನಿಸ್ಬಿಡ್ತು ನಮ್ಗೆ ಆ ಟೈಮಲ್ಲಿ. ಯಾಕಂದರೆ ನಮಗೆ ಮೊದಲೇ ಸುಸ್ತಾಗಿರ್ಬೋದು, ಈ ರೀತಿ ಸಿಮ್ಟಮ್ಸ್ ಇರ್ತವೆ. ಅದ್ರ ಜೊತೆ ಇದು ಪೇಯ್ನು ಅಂತಂದರೆ ತುಂಬ ಕಷ್ಟ. ಸ್ವಲ್ಪನೇ ಇದ್ದಿದ್ದು ಆಲೂಗೆಡ್ಡೆ, ಅದಕ್ಕೆ ಸ್ವಲ್ಪ ಪಲ್ಯ ಮಾಡಿಕೊಂಡು ಸಾಂಬಾರು ಕೂಡ ರೆಡಿ ಆಯಿತು. ನನ್ನ ತಂಗಿಗೆ ಫಸ್ಟ್ ಹಾಕ್ಕೊಟ್ಟು ಅದಾದಮೇಲೆ ರಂಜಿತ್ಗೆ ಹಾಕ್ಕೊಟ್ಟು ನಾನು ಕೂಡ ಹಾಕ್ಕೊಂಡು ಊಟ ಮಾಡಿದೆ. ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಹೊರಗಡೆನೇ ಓಡಾಡ್ತಾ ಇದ್ವಿ. ಆ್ಯಂಡ್ ಇವರು ಪೆಂಡಲ್ಲವ್ರಿಗೆ ಹೇಳಿದ್ರಲ್ವ, ಅವರು ಕೂಡ ಬಂದರು. ಅವರು ಬಂದು ಲೊಕೇಶನ್ ಎಲ್ಲ ನೋಡ್ತಾಯಿದ್ರು. ಬಿಕಾಸ್ ಎಲ್ಲೆಲ್ಲಿ ಸ್ಟೇಜ್ ಹಾಕಬೇಕು, ಎಲ್ಲಿ ಪೆಂಡಲ್ ಹಾಕಬೇಕು ಅಂತ ಎಲ್ಲನೂ. ಪೆಂಡಲ್ ಹಾಕೋರು ಬರೋದಕ್ಕಿಂತ ಮುಂಚೆ ಸ್ವಲ್ಪ ಕ್ಲೀನಿಂಗ್ ಇತ್ತು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಅಂದರೆ ಹುಲ್ಲೆಲ್ಲ ಇತ್ತಲ್ವ. ಫಸ್ಟು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಸಿ ಮಿಷಿನಲ್ಲಿ ಅದನ್ನು ತುಂಬಿ ಒಂದು ಕಡೆ ಬಾಸಾಕಿ ಅದಾದಮೇಲೆ ಪೆಂಡಲ್ ಅವ್ರು ಬಂದಿದ್ದು. ಬಿಕಾಸ್ ಈ ಥರ ಗಲೀಜಿದ್ರೆ ಅದು ತುಂಬ ಕಷ್ಟ ಆಗುತ್ತೆ, ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಕಂಪ್ಲೀಟ್ ಮನೆ ಸರೌಂಡಿಂಗ್ ಎಲ್ಲನೂ ಕ್ಲೀನ್ ಮಾಡಿದ್ವಿ. ತುಂಬ ಜನ ಹಸ್ಬೆಂಡ್ ಮನೆದು ಹೋಮ್ ಟೂರ್ ಕೇಳ್ತಾನೆ ಇರ್ತೀರ. ಯಾವಾಗಾದರೂ ಅಪ್ಕಮಿಂಗ್ ಡೇಸಲ್ಲಿ ನಿಜವಾಗ್ಲೂ ಮಾಡ್ತೀನಿ. ಆ್ಯಂಡ್ ನನ್ನ ತಂಗಿ ಮೆಹಂದಿ ಹಾಕ್ಸ್ಕೊಂಡಿದ್ದಲ್ಲ, ಅದ್ರದ್ದು ತೋರಿಸು ಅಂತ ಹೇಳ್ತಿದ್ದೆ. ಈ ಕ್ಲಿಪ್ಪಿಂಗ್ ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ನಾವು ಸುಮ್ಮನೆ ಅಲ್ಲೇ ಹುಂಚಗಿದ್ದಡೆಗೆ ಚೇರ್ ಹಾಕೊಂಡು ಕುತ್ಕೊಂಡಿದ್ವಿ, ಫ್ರೆಶ್ ಗಾಳಿ ತೊಗೊಂಡು. ಊಟ ಎಲ್ಲ ಆದಮೇಲೆ ಚೆನ್ನಾಗಿರುತ್ತೆ ಈ ರೀತಿ. ನನಗೆ ಆಚೆಗಡೆ ಈ ರೀತಿ ಫ್ರೆಶ್ ಗಾಳಿಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ಅವ್ರದ್ದು ಕ್ಲೀನಿಂಗ್ ಎಲ್ಲ ಆಯಿತು. ನಮ್ಮ ಅತ್ತೆನೂ ಅದ್ರದ್ದೆಲ್ಲ ನೀಟಾಗಿ ಕೆಲಸಗಳು ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಪೆಂಡಲ್ ಅವ್ರು ಕೂಡ ಬಂದರು. ಅವ್ರು ಬಂದಾಗ ಒಂದು 12:30 1 ಗಂಟೆ ಆಗಿತ್ತು ಅನಿಸುತ್ತೆ. ಅವ್ರಿಗೆಲ್ಲ ಕಾಫಿ ಟೀ ಮಿಡಲಲ್ಲಿ ಮಾಡ್ಕೊಡೋದು ಇದ್ದೇ ಇರುತ್ತಲ್ವ, ಅದನ್ನೆಲ್ಲ ಮಾಡಿಕೊಡ್ತಾ ಇದ್ದೆ. ನಾವು ಫಸ್ಟು ಮನೆ ಮುಂದೆ ಹಾಕ್ಸೋಣ ಸ್ಟೇಜು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅಲ್ಲಿ ಜಾಗ ಸಾಕಾಗಲ್ಲ, ಇಕ್ಕಟ್ಟಾಗುತ್ತೆ ಅಂತ ಹೇಳಿ ಅವರು ಈ ಸೈಡೇನೆ ಪ್ಲ್ಯಾನ್ ಮಾಡಿಕೊಂಡು ಸ್ಟೇಜ್ಗೂ ಕೂಡ ಎಲ್ಲ ರೆಡಿ ಮಾಡ್ಕೊತಿದ್ರು. ತುಂಬ ಚಿಕ್ಕದಾಗೆ ನಾವು ಸ್ಟೇಜ್ ಕೂಡ ಪ್ಲ್ಯಾನ್ ಮಾಡಿದ್ದು, ದೊಡ್ಡದಾಗೆಲ್ಲ ಏನೂ ಹಾಕ್ಸ್ಲಿಲ್ಲ. ಬಾಯ್ ಬಾಯ್ ಮಾಡ್ರೋ ನೋಡೋರ ಇಲ್ಲೊಬ್ಬ. ಬಾಯ್ ಬಾಯ್ ಮಾಡಿ ನೀನು. ಹೇಯ್ ಬಾಯ್. ಹೌದಾ, ಬಾಯ್ ಮಾಡಪ್ಪ. ಅವ್ರು ಎದ್ರಕ್ಕಂತ ಅವ್ರಿಗಳ ನೋಡಿ, ನಿನ್ನ ನೋಡಿ ಎದ್ರಕ್ಕಂತಿರೋದು. ಮಧ್ಯಾಹ್ನ ಒಂದು 2 ಗಂಟೆ ಆಗಿತ್ತು ಅನಿಸುತ್ತೆ, 1:30 ಆಗಿತ್ತು. ಆ ಟೈಮಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಇನ್ನೂ ಊಟ ಕೂಡ ಮಾಡಿರಲಿಲ್ಲ. ಅಂಗನವಾಡಿ ಹತ್ರ ಹೋಗಿ ಬಂದ್ವಿ. ಸ್ವಲ್ಪ ವಾಕ್ ಮಾಡ್ಕೊಂಡು ವಾಕಾದಂಗೆ ಆಗುತ್ತೆ ಅಂತ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಊರಲ್ಲಿ. ಇವಾಗಂತೂ ಆಲೇ ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಬಿಡಿ, ಸಮ್ಮರ್ ವೈಬ್ಸೇ ಕೊಡ್ತಿದೆ. ಮತ್ತು ಸಂಜೆ ಹಂಗೆ ರಂಜಿತ್ ಹತ್ರ ಎಳ್ನೀರು ಕಟ್ ಮಾಡಿಸ್ಕೊಂಡು ಕುಡಿದು, ಅದು ನನಗೆ ಆಲೇ ಸ್ವೆಲ್ಲಿಂಗ್ದು ಗೊತ್ತಾಯಿತು. ಇಲ್ಲಿಂದ ಜರ್ನಿ ಬೇರೆ ಮಾಡ್ಕೊಂಡು ಹೋಗಿದ್ದೆ ಕುತ್ಕೊಂಡು ಸುಮಾರು ಹೊತ್ತು. ಅಲ್ಲಿ ಬೇರೆ ಫುಲ್ ಡೇ ನಿಂತ್ಕೊಂಡೇ ಇದ್ದೀನಿ, ರೆಸ್ಟ್ ಮಾಡಿರಲಿಲ್ಲ. ಸ್ವೆಲ್ಲಿಂಗ್ ನನಗೆ ಲೈಟಾಗಿ ಸ್ಟಾರ್ಟ್ ಆಗ್ತಿತ್ತಲ್ವ, ಹಂಗಾಗಿ ಸ್ವಲ್ಪ ಹೊತ್ತು ವಾಕ್ ಕೂಡ ಮಾಡಿದೆ. ಮತ್ತು ಇದು ಸಂಜೆ ಹೆಂಗೆ ತೆಗ್ದಿರೋ ಕ್ಲಿಪ್ಪಿಂಗ್. ಸ್ಟೇಜು ಇಷ್ಟೇ ನಾವು ಹಾಕ್ಸಿದ್ದು ಪ್ಲ್ಯಾನ್ ಮಾಡಿಕೊಂಡು, ತುಂಬ ಏನು ದೊಡ್ಡದಾಗಿ ಬೇಡ ಅಂತ. ಆ್ಯಂಡ್ ಭಟ್ರು ಕೂಡ ಬಂದಿದ್ದರು. ನೈಟ್ ಊಟಕ್ಕೆ ಅವ್ರಿಗೇನೆ ಹೇಳ್ಬಿಟ್ಟಿದ್ವಿ, ಏನಾದರೂ ಅನ್ನ ಸಾಂಬಾರು ಇಲ್ಲ ಬಾತ್ ಏನಾದರೂ ಮಾಡಿಕೊಡಿ ಅಂತ. ಅನ್ನ ಸಾಂಬಾರು ಮಾಡಿಕೊಟ್ಟಿದ್ರು ಅವರು. ಅಡುಗೆದು ಏನೂ ಕೆಲಸ ಇರಲಿಲ್ಲ, ಸಂಜೆ ಹಂಗೆ ಎಲ್ಲನೂ ಅವರೇ ಮಾಡಿದ್ರು. ಆ್ಯಂಡ್ ನಾನು ಸ್ಟವ್ದು ಅಂದರೆ ಒಲೆದೆಲ್ಲ ಪೂಜೆ ಮಾಡಿ ಕೊಟ್ಟೆ. ಅದಾದಮೇಲೆ ಅವರು ಅಡುಗೆಗಳನ್ನ ಸ್ಟಾರ್ಟ್ ಮಾಡಿಕೊಂಡು, ಅಡುಗೆದು ಅಷ್ಟೇ ಸೀಮಂತದ್ದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ಇದು ಅರ್ಲಿ ಮಾರ್ನಿಂಗ್ ತೆಗ್ದಿರೋ ಕ್ಲಿಪ್ಪಿಂಗ್. ಸೀಮಂತದ ದಿನ ನಾನು ಸ್ವಲ್ಪ ಬೇಗನೆ ಎದ್ದೆ, 5 ಗಂಟೆಗೆಲ್ಲ ಎಚ್ಚರ ಆಗೋಯಿತು. ತುಂಬಾ ಹಶ್ವಾಗ್ತಿತ್ತು. ಅವರು ಹೋಳಿಗೆ ಟೇಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಅದಕ್ಕೆ ಒಂದು ಹೋಳಿಗೆ ಹಾಕ್ಸ್ಕೊಂಡು ಟೇಸ್ಟ್ ಮಾಡಿದೆ. ಆ್ಯಂಡ್ ಡೆಕೋರೇಷನಲ್ಲೂ ನಮಗೆ ಬಂದಿದ್ದು ಮಾರ್ನಿಂಗು, ಅಂದರೆ ಫ್ಲವರ್ಸ್ ಎಲ್ಲ ಫ್ರೆಶ್ ಆಗಿರುತ್ತೆ, ಮಾರ್ನಿಂಗೇ ಬಂದು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸರಿ ಸರ್ ಮಾರ್ನಿಂಗೇ ಬಂದು ಮಾಡಿಕೊಡಿ ಅಂತ ಹೇಳಿದ್ವಿ. ಮಾರ್ನಿಂಗ್ ಬಂದು ಅವರು ಬೇಗನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡ್ರು. ಡೆಕೋರೇಷನು ಅಷ್ಟೇ ತುಂಬ ಸಿಂಪಲಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈ ರೀತಿ ಇತ್ತು. ಇನ್ನು ಬ್ಯಾಕ್ ಸೈಡೆಲ್ಲ ಸ್ಕ್ರೀನ್ ಬರುತ್ತೆ, ಸೈಡಲ್ಲೂ ಬ್ಯಾಕ್ ಸೈಡು, ಅದನ್ನು ಪೆಂಡಲ್ ಹಾಕೋರು ಬಂದಿದ್ರಲ್ಲ ಅವರು ಬಂದು ಹಾಕ್ಕೊಡ್ತಾರೆ. ಓಕೆ, ಆದಷ್ಟು ನಾನು ಕೂಡ ಈ ವ್ಲಾಗ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಸ್ವಲ್ಪ ಶಾರ್ಟ್ ಆಗಿರ್ಬೋದು, ಬಟ್ ಆಲ್ಮೋಸ್ಟ್ ಎಲ್ಲನೂ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಅವತ್ತಿನ ದಿನ ನಾವು ಏನೇನು ಮಾಡಿದ್ವಿ ಅಂತ 2 ದಿನದ ವ್ಲಾಗ್ ಇದೇ ವ್ಲಾಗಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಡೆಕೋರೇಷನ್ದು ಕೆಲಸಗಳಾಗಿರ್ಬೋದು, ಮನೆ ಹತ್ರ ಚಿಕ್ಕ ಪುಟ್ಟ ಕೆಲಸಗಳಿತ್ತು ಅಷ್ಟೇ. ಅದಾಗಿ ನೆಕ್ಸ್ಟ್ ಡೇ ಅಂದರೆ ಸಂಡೇ ಮಾರ್ನಿಂಗ್ ನಮ್ಮದು ಸೀಮಂತ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ವ್ಲಾಗಲ್ಲಿ ಸೀಮಂತ ವ್ಲಾಗ್ದು ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಾಯಿತು. ಸೀಮಂತ ಎಲ್ಲ ಹೇಗಾಯಿತು ಅಂತ ಕೇಳ್ತಾ ಇದ್ದೀರಾ. ಸೀಮಂತ ಆಯಿತಾ ಅಂತಲೂ ಕೇಳ್ತಾ ಇದ್ದೀರಾ. ಬೆಂಗಳೂರಿಗೆ ಬಂದ್ರಾ ಅಂತ ಕೇಳ್ತಾ ಇದ್ದೀರಾ. ಇನ್ಸ್ಟಾಗ್ರಾಮಲ್ಲೆಲ್ಲ DM ಮಾಡಿ, ಯೂಟ್ಯೂಬಲ್ಲೂ ಕಮೆಂಟ್ಸ್ ಮಾಡಿ. ಸೀಮಂತ ಎಲ್ಲ ತುಂಬಾ ಚೆನ್ನಾಗಾಯಿತು ಎಲ್ಲನೂ. ನನಗೆ ಮೇಯ್ನ್ ಇದ್ದಿದ್ದು ತುಂಬ ಗ್ರ್ಯಾಂಡಾಗಿ ಸೀಮಂತ ಮಾಡ್ಕೋಬೇಕು, ಹಂಗೆ ಮಾಡ್ಕೋಬೇಕು ಅನ್ನೋದಕ್ಕಿಂತ
ಶಾಸ್ತ್ರ, ಅದೊಂದು ಶಾಸ್ತ್ರ ಅಲ್ವಾ ನಮ್ಮ ಕಡೆ. ಆ ಶಾಸ್ತ್ರ ನನಗೆ ಸೀಮಂತ ಮುಗಿಸ್ಕೋಬೇಕು, ಮಾಡ್ಕೋಬೇಕು ಅನ್ನೋದಿತ್ತು. ಕೆಲವೊಬ್ರು ಅದನ್ನು ಕೂಡ DMs ಮಾಡಿ ಕೇಳ್ತಿದ್ರಿ, ನಿಮ್ಮ ಫೋಟೋಸ್ ಆದರೂ ಕಳಿಸಿ, ಅಟ್ಲೀಸ್ಟ್ ನಿಮ್ಮ ಸೀಮಂತದಾದರೂ ನೋಡಿ ನಾನು ಖುಷಿ ಪಡ್ತೀನಿ ಅಂತ. ಅಂದರೆ ಕೆಲವರು ಹಸ್ಬೆಂಡ್ ಊರ ಕಡೆ, ಅಂದರೆ ಅವ್ರ ಹಸ್ಬೆಂಡ್ ಊರ ಕಡೆ ಅದೆಲ್ಲ ಮಾಡಲ್ವಂತೆ. ಕೆಲವು ಕಡೆ ಸೀಮಂತದ ಶಾಸ್ತ್ರಗಳು ಮಾಡಲ್ಲ ಅಲ್ವಾ. ಹಂಗಾಗಿ ನಮ್ಮ ಕಡೆ ಯೂಶಲಿ ಮಾಡ್ತಾರೆ ಸಿಂಪಲ್ಲಾಗೆ. ನಮ್ಮದು ಆ ಶಾಸ್ತ್ರ ಎಲ್ಲ ನೀಟಾಗೆ ಆಯಿತು. ಅಫ್ಕೋರ್ಸ್ 9th ಮಂತಲ್ಲಿ ನಮ್ಮದು ಆಲ್ಮೋಸ್ಟ್ 9th ಮಂತಿಗೆ ಬಿದ್ದು 1 ವೀಕ್ ಮೇಲಾಗಿತ್ತು. ಆವಾಗ ನಾವು ಸೀಮಂತ ಇಟ್ಕೊಂಡಿದ್ದು. 9th ಮಂತಿಗೆ ಬಿದ್ದಾಗ ಹೇಳೋಕ್ಕಾಗಲ್ಲ ಯಾವಾಗ ಡೆಲಿವರಿ ಆಗುತ್ತೆ ಅಂತ. ಎಷ್ಟೊಂದು ಸೀಮಂತಕ್ಕೆ ಅಂದರೆ ಮಾಡ್ದೇ, ಅಂದರೆ ಸೀಮಂತ ಇರುತ್ತಲ್ವ ಡೇಟ್ ಮುಂಚೆನೇ ಡೆಲಿವರಿ ಇರೋರು ಇದ್ದಾರೆ. ನಮ್ಮದು ಹಂಗೆ ಸೀಮಂತ 8 ಇಟ್ಕೊಂಡಿದ್ದೀವಿ ನಾವು. ಎಲ್ಲ ಸುಖವಾಗಿ ಅದಾದರೆ ಚೆನ್ನಾಗಿ ಆಗಿ ಬಂದರೆ ಸಾಕು ಅನ್ನೋದಿತ್ತು ನನ್ನ ಮೈಂಡಲ್ಲೂ ಕೂಡ. ನಾನು ಅಂದ್ಕೊಂಡಿರೋ ಥರನೇ ಸೀಮಂತ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಆ್ಯಂಡ್ ಗೈಸ್, ನಾನು ಇನ್ನೊಂದು ಈ ವ್ಲಾಗಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ಸೆಫಾಲಿಕ್ ಪೊಸಿಷನ್ ಬಂದಿದೆ, ಬೇಬಿ ಹೆಡ್ ಡೌನ್ ಬಂದಿದೆ, ನಾರ್ಮಲ್ ಆಗ ಚಾನ್ಸಸ್ ಇದೆ, ಟ್ರೈ ಮಾಡೋಣ ಅಂತ. ಅದಕ್ಕೆ ಎಲ್ಲರೂ ಮೆಂಟಲಿ ಫಿಕ್ಸ್ ಆಗಬೇಡಿ, ನಾರ್ಮಲ್ಲೇ ಆಗುತ್ತೆ ಅಂತ. ಬಿಕಾಸ್ ಆ ಮೂಮೆಂಟಲ್ಲಿ ಯಾವ್ದು ಬೇಕಾದರೂ ಆಗ್ಬೋದು ಅಂತ ಎಲ್ಲ ಹೇಳ್ತಿದ್ವಿ. ನಾನು ಆ ವ್ಲಾಗಲ್ಲಿ ಹೇಳಿದ್ದೀನಿ ಕೂಡ, ನಾರ್ಮಲಾಗಿ ಟ್ರೈ ಮಾಡ್ತಾರೆ. ಆ ಮೂಮೆಂಟಲ್ಲಿ ಗೊತ್ತಿಲ್ಲ ಅಲ್ವಾ, ಡೆಲಿವರಿ ಆಗೋವರೆಗೂ ಯಾವ ಡಾಕ್ಟ್ರೂ ಕೂಡ 100% ಶೋರಾಗೆ ನಿಂಗೆ ನಾರ್ಮಲ್ಲೇ ಮಾಡ್ತೀವಿ, C-ಸೆಕ್ಷನ್ನೇ ಮಾಡ್ತೀವಿ ಹಿಂಗೆ ಹೇಳೋಕ್ಕಾಗಲ್ಲ. ಅಂದರೆ ಚಾನ್ಸಸ್ ಇದೆ ಅಂತ ಅಷ್ಟೇ ಮಾತ್ರ ಅವರು ಹೇಳೋಕ್ಕಾಗೋದು. ಆ ಮೂಮೆಂಟಲ್ಲಿ ಡೆಲಿವರಿ ಆಗೋ ಪ್ರೋಸೆಸ್ಸಲ್ಲಿ ಏನು ಬೇಕಾದರೂ ಚೇಂಜಸ್ ಆಗ್ಬೋದು. ನಮ್ಮದು BP ಚೇಂಜಸ್ ಆಗ್ಬೋದು, ಇಲ್ಲ ಪಾಪು ಆಟ್ಬಿಟ್ಟು ಏನಾದರೂ ಇನ್ಕ್ರೀಸ್ ಆದ್ರೂ ಈ ರೀತಿ ಸುಮಾರು ಆ ಥರ ಕೇಸಸ್ ಇದ್ದಾವೆ. ನಾನು ಆ ವ್ಲಾಗಲ್ಲಿ ಹೇಳಿದ್ದೀನಿ. ಎಷ್ಟೊಂದು ಜನ 2 ದಿನ ಲೇಬರ್ ಪೇಯ್ನ್ ತಿಂದು ಅಟ್ ಲಾಸ್ಟ್ ಸಮ್ ರೀಸನ್ಸಿಂದ C-ಸೆಕ್ಷನ್ ಮಾಡಿಸ್ಕೊಂಡಿರೋರು ಇದ್ದಾರೆ ಅಂತ. ನಾನು ಜಸ್ಟು ನನಗೆ ಏನು ಹೇಳಿದ್ರು ಅಷ್ಟು ಮಾತ್ರ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಅಷ್ಟೇ. ನಾನು ಯಾವುದೇ ರೀತಿ ನಾರ್ಮಲ್ಲೇ ಆಗುತ್ತೆ ಅಂತ ಏನೂ ಹೇಳಿಲ್ಲ. ಅದು ನೀಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ವ್ಲಾಗಲ್ಲಿ ಪ್ರತಿಯೊಂದು ಮಾತಾಡಬೇಕಾದ್ರೆ ನೀಟಾಗೆ ಮಾತಾಡಿರ್ತೀನಿ. ಬಟ್ ಸ್ಟಿಲ್ ನೀವು ಏನೋ ಅರ್ಥ ಮಾಡ್ಕೊಂಡು ಬಂದು ಮತ್ತೇನೋ ಕಮೆಂಟ್ ಮಾಡ್ತೀರಾ. ಆ ಕಮೆಂಟ್ಸ್ನ ಬೇರೆಯವರು ಎಲ್ಲ ನೋಡ್ತಿರ್ತಾರಲ್ವ. ಸೊ ಹಂಗಾಗಿ ವ್ಲಾಗ್ಸ್ ಎಲ್ಲ ನೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ, ಕಮೆಂಟ್ ಮಾಡೋಂಗಿದ್ರೆ. ಯಾಕಂದರೆ ಕೆಲವೊಬ್ರಿಗೆ ಮುಂಚೆಗೂ ಹೇಳ್ತಾರೆ ಅಲ್ವಾ, ನಾರ್ಮಲ್ ಆಗಲ್ಲ, ಸಮ್ ರೀಸನ್ಸಿಂದ C-ಸೆಕ್ಷನ್ನೇ ಮಾಡ್ತೀವಿ ನಾವು ಅಂತ. ಬಟ್ 90% ವುಮೆನ್ಸ್ಗೆ ಹೆಡ್ ಡೌನ್ ಇದೆ, ನಾರ್ಮಲ್ ಟ್ರೈ ಮಾಡೋಣ ಅಂತಲೇ ಹೇಳೋದು. ಇವಾಗ ಎಲ್ಲೇ ನಾವು ಹಾಸ್ಪಿಟಲ್ಗೆ ಹೋದ್ರೂ ನಾರ್ಮಲೇ ಫಸ್ಟ್ ಟ್ರೈ ಮಾಡೋದವರು. ನಾರ್ಮಲ್ ಆಗಲಿಲ್ಲ ಅಂದರೆ C-ಸೆಕ್ಷನ್ನು, ಆ ರೀತಿ ಅಷ್ಟೇ ನಮ್ಮದು ಕೇಸು. ಇನ್ನೇನು ಇಲ್ಲ ಅದರಲ್ಲಿ. ನೋಡೋಣ ಯಾವುದಾಗುತ್ತೆ ಏನು ಎತ್ತ ಎಲ್ಲನೂ. ಬಟ್ ನಾನು ನಿಮ್ಗೆ ಹೇಳಿದ್ದು ಮೆಂಟಲಿ ರೆಡಿ ಇದ್ದೀನಿ, ನನಗೆ ಡಾಕ್ಟ್ರ್ ಈ ರೀತಿ ಹೇಳಿದ್ದಾರೆ ಅಂತ ಅಷ್ಟೇ, ಇನ್ನೇನು ಇಲ್ಲ. ಇನ್ನೂ ಕೆಲವೊಂದು ಕಮೆಂಟ್ಸ್ ಬಂದಿದ್ವು, ಅದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಇವಾಗೆಲ್ಲ ಆ ಕಮೆಂಟ್ಸ್ ಬಗ್ಗೆ ಮಾತಾಡೋದು ಬೇಡ. ಇವಾಗ ಏನಿದ್ರು ಒಳ್ಳೇದಷ್ಟೇ. ಆ್ಯಂಡ್ ನಿಮ್ಗೆ ಏನಾದರೂ ನನ್ನ ಕಡೆಯಿಂದ ಹೆಲ್ಪ್ ಆಗೋದಿದ್ರೆ ಮಾಡೋದು ಅಷ್ಟೇ. ಬಿಕಾಸ್ ನನ್ನ ವ್ಲಾಗ್ಸ್ ತುಂಬ ಜನಕ್ಕೆ ಹೆಲ್ಪ್ ಆಗ್ತಿದೆಯಂತೆ. ಸುಮಾರು ಜನ ಅದನ್ನು DMs ಮಾಡಿ ಹೇಳ್ತಿರ್ತೀರಾ, ತುಂಬ ಹೆಲ್ಪ್ ಆಗ್ತಿದೆ, ನಾನು ಯಾವುದು ವ್ಲಾಗ್ ಬಿಡ್ದಂಗೆ ನೋಡ್ತಿರ್ತೀನಿ ಅಂತ. ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರೋ ಎಲ್ಲರೂ ಸ್ಟ್ರಾಂಗ್ ಆಗಿರಿ. ಆ್ಯಂಡ್ ಈ ಜರ್ನಿನ ಎಂಜಾಯ್ ಮಾಡಿ. ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಅಂತ ಡೆಲಿವರಿ ಪ್ರೋಸೆಸ್ಸು. ನಾನು ಜಸ್ಟ್ ಈ ಥರ ಅಪ್ಡೇಟ್ಸ್ ಸಿಕ್ಕಿದೆ ನನಗೆ ಅಂತ ಅಷ್ಟೇ ಹೇಳಿರೋದು. ಅಷ್ಟೇ, ಏನೇನಿಲ್ಲ. ಆ್ಯಂಡ್ ಇನ್ನೊಂದು ಫೀಡಿಂಗ್ ಡ್ರೆಸ್ಸಸ್ ಬಂತು ಇವತ್ತು, ಅದನ್ನೇ ಓಪನ್ ಮಾಡಿ ನೋಡ್ತಾ ಇದ್ದೆ. ಟಡಾ, ಬ್ಲೂ ಕಲರ್ದು ಚೆನ್ನಾಗಿದೆ ಮಟೀರಿಯಲ್. ಇದು ಕೂಡ ಲೆಂತ್. ಸುಮಾರು ಜನ ಫೀಡಿಂಗ್ ಡ್ರೆಸ್ಸಸ್ದು ನಾನು ಪರ್ಚೇಸ್ ಮಾಡಿದ್ದೀನಲ್ವಾ, ಆ ಪೇಜ್ ಜೆನ್ಯೂನ ನಾವು ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಿದ್ದೀರಾ. ಡೆಫಿನೆಟ್ಲಿ ನಾನು ಆರ್ಡರ್ ಮಾಡಿ ನನಗೆ ರಿಸೀವ್ ಆಗಿದೆ ಅಂದರೆ ಜೆನ್ಯೂನೇ ಅಲ್ವಾ, ಜೆನ್ಯೂನ್ ಪೇಜೇ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಚೆನ್ನಾಗಿದೆ ಅವ್ರ ಹತ್ರ ಕಲೆಕ್ಷನ್ಸ್. ಚೆಕ್ ಮಾಡಿ ನೀವೇ, ಅವ್ರು ಬೇಕಾದ್ರೆ ಫೋಟೋಸ್ ಎಲ್ಲ ಕಳಿಸ್ತಾರೆ. ನನಗೆ ಇಷ್ಟ ಆಯಿತು ಅವ್ರದ್ದು. ಹೀಗೇನು ಅವ್ರದ್ದೇ ಅಂತೆಲ್ಲ ಸುಮಾರು ಸಿಗ್ತಿರ್ತವೆ ನೋಡಿ, ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಪರ್ಚೇಸ್ ಮಾಡಿ. ನಾನೇನು ನಿಮಗೆ ನಂದೇನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ನೀವು ಕೇಳ್ತೀರಾ ಅಂತ ಹೇಳ್ತೀನಿ ಅಷ್ಟೇ. ಬಿಟ್ಟರೆ ಇದೇ ಪೇಜಲ್ಲಿ ಪರ್ಚೇಸ್ ಮಾಡಿರಿ ಅಂತ ನಾನು ಹೇಳೋಕ್ಕಾಗಲ್ಲ, ನಿಮ್ಮ ಇಷ್ಟ ಅದು. ಬಿಕಾಸ್ ಸುಮಾರು ಜನ ಇವಾಗ ಆಲ್ರೆಡಿ ಈ ಬಿಸ್ನೆಸ್ನ ಮಾಡ್ತಾಯಿದ್ದಾರೆ, ಫೀಡಿಂಗ್ ಡ್ರೆಸ್ಸಸ್ದು. ಇನ್ಸ್ಟಾ ಪೇಜೆಲ್ಲ ನೀವು ನೋಡ್ತಿರ್ತೀರ. ನಿಮ್ಗೆ ಎಲ್ಲಿ ಜೆನ್ಯೂನ್ ಅನಿಸುತ್ತೋ, ಟ್ರಸ್ಟೆಡ್ ಅನಿಸುತ್ತೋ, ಎಲ್ಲಿ ಕಲೆಕ್ಷನ್ಸ್ ಇಷ್ಟ ಆಗುತ್ತೋ ಅಲ್ಲಿ ಪರ್ಚೇಸ್ ಮಾಡಿ. ಆ್ಯಂಡ್ ಇದು ನಾನು ಸೇಮ್ ಅದೇ ಪೇಜಲ್ಲೇ ಪರ್ಚೇಸ್ ಮಾಡಿ ಇದು. ಆ್ಯಂಡ್ ಇನ್ನೇನಾದರೂ ಹೇಳೋದಿದೆಯಾ? ಅಷ್ಟೇ ಗೈಸ್. ಸೀಮಂತ ವ್ಲಾಗ್ ಕೇಳ್ತಿದ್ದೀರಾ, ನೆಕ್ಸ್ಟ್ ವ್ಲಾಗ್ ಆಗ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಅಮ್ಮ ಬರಲಿಲ್ವಾ ಅಂತ ನೀವು ಕೇಳ್ತೀರಾ. ಯಾಕೆ ಸೌಮ್ಯ ಒಬ್ಬರೇ ಬಂದಿದ್ದೀರಾ, ಅಮ್ಮನೂ ಕರ್ಕೊಬರ್ಬೇಕಲ್ವ ಜೊತೆಲಿ. ಈ ಟೈಮಲ್ಲಿ 9th ಮಂತಲ್ಲಿ ಒಬ್ಬರೇ ಇರೋದು ಅಷ್ಟು ಸೇಫ್ ಅಲ್ಲ. ಯಾವಾಗಲೂ ಹಸ್ಬೆಂಡ್ ಜೊತೆನೇ ಇರಿ, ಮನೇಲಿ ಯಾರಾದರೂ ಒಬ್ರು ಇರಲಿ ಅನ್ನೋ ಥರ ಹೇಳ್ತಾ ಇರ್ತೀರಾ. ಅಮ್ಮ ಬರ್ತಾರೆ, ಅವರು ಶನಿವಾರ ಬರ್ತಾರೆ, ಅಂದರೆ ಇವತ್ತು ಗುರುವಾರ.
ನಾಳೆ ಬಿಟ್ಟು ನಾಡಿದ್ದು ಶನಿವಾರ ಬರ್ತಾರೆ. ನಾನು ಈ ವ್ಲಾಗ್ನ ನಾಳೆನೇ ಅಪ್ಲೋಡ್ ಮಾಡ್ತೀನಿ, ಶುಕ್ರವಾರನೇ. ಶನಿವಾರ ಅಮ್ಮ ಬರ್ತಿದ್ದಾರೆ. ಸ್ವಲ್ಪ ಕೆಲಸ ಇದೆ ಅಮ್ಮಂಗೆ, ಅಮ್ಮ ಅಲ್ಲಿ ಇರಲೇಬೇಕಾಯಿತು, ಹಾಗಾಗಿ ಬರಲಿಲ್ಲ ನನ್ನ ಜೊತೆಲಿ, ಇಲ್ಲಾಂದರೆ ಬರ್ತಾಯಿದ್ರು ನನ್ನ ಜೊತೆ. ಆ್ಯಂಡ್ ನಾನು ಕೂಡ ಆರಾಮಾಗಿದ್ದೀನಿ. ಸುಮಾರು ಜನ ಹೆಲ್ತ್ ಬಗ್ಗೆ ಕೇಳ್ತಾ ಇರ್ತೀರಾ ಹೇಗಿದ್ದೀರಾ ಅಂತ. ನಾನು ಆರಾಮಾಗೇ ಇದ್ದೀನಿ. ಡೆಫಿನೆಟ್ಲಿ ಎಲ್ಲ ಅಪ್ಡೇಟ್ಸು ನಾನು ನಿಮಗೆ ಕೊಡ್ತೀನಿ ಅಷ್ಟೇ. ಐ ಹೋಪ್ ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್, ಏನಾದರೂ ಕಮೆಂಟ್ಸ್ ಇದ್ದರೆ ಮಾಡಿ. ಮುಂದಿನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಸೀಮಂತ ವ್ಲಾಗ್ದು ಇನ್ನೂ ಫೋಟೋಸ್ ನನಗೂ ಸಿಕ್ಕಿಲ್ಲ, ಅಂದರೆ ಸೀಮಂತ ಫೋಟೋಸ್ ನನಗೂ ಫೋಟೋಗ್ರಾಫರ್ ಕಳಿಸಿಲ್ಲ, ಹಾಗಾಗಿ ನಾನು ಇನ್ನೂ ಎಲ್ಲೂ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಅದೆಲ್ಲ ಸಿಕ್ಕಿದ ತಕ್ಷಣ ಡೆಫಿನೆಟ್ಲಿ ನಾನು ಇನ್ಸ್ಟಾಲಿ ಆಗಿರ್ಬೋದು, ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಆಗಿರ್ಬೋದು ಅಪ್ಲೋಡ್ ಮಾಡ್ತೀನಿ. ಓಕೆ, ಯಾಕಂದರೆ ತುಂಬ ಜನ ಸೀಮಂತದ ಫೋಟೋಸ್ ಕೇಳ್ತಿದ್ದೀರಾ, ಹಾಗಾಗಿ. ಆ್ಯಂಡ್ ಯಾ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸೀಮಂತ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಯಾ ಬಾಯ್.